ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾಸ್ ಪ್ರಪಂಚ. ಎಲ್ಲರೂ ಹೆಂಗಿದ್ರಿ? ನಾನು ಚೈತ್ರ ಮೋಹನ್. ಇವತ್ತು ನಮಗೆ ತುಂಬಾ ವಿಶೇಷವಾದ ದಿನ. ಇವತ್ತು ನಮ್ಮ ಮುದ್ದು ಮಗಳು ದನಿಯ ಹುಟ್ಟುಹಬ್ಬ. ಬೆಳಗಿಂದಲೇ ಮನೆಯಲ್ಲಿ ಸಿದ್ಧತೆ ಶುರುವಾಗಿದೆ. ಬನ್ನಿ ಇವತ್ತಿನ ಇಡೀ ದಿನದ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕಂತ ಹೇಳಿ ದನಿ ಪಪ್ಪ ನೈಟೇ ಬಂದಿದ್ರು. ಹಾಗೆ ಇಲ್ಲಿ ನನ್ನ ತಮ್ಮ ಮತ್ತು ಅಮ್ಮ ಇಬ್ಬರನ್ನು ವಿಶ್ ಮಾಡ್ತಾ ಇದ್ರು ದನಿಗೆ. ಮಗಳು ಹ್ಯಾಪಿ ಬರ್ಡೇ ರಾಜ್ಕುಮಾರಿ, ನನ್ನ ಮುದ್ದು ರಾಜ್ಕುಮಾರಿಗೆ. ಥ್ಯಾಂಕ್ ಯು ಹೇಳ್ಬೇಕು ಮಗ. ಯಾರು ನಿಮ್ಮ ಮಮ್ಮಿಗೆ? ನೀ ಯಾರೇ? ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ರೆಡಿ ಆಗ್ತಾ ಇದ್ಲು. ಅಪ್ಪ ಬಂದ್ಮೇಲಂತೂ ನಾನು ಬೇಡವೇ ಬೇಡ, ಎಲ್ಲ ಕೆಲಸನೂ ಅಪ್ಪನ ಹತ್ರನೇ ಮಾಡಿಸ್ಕೊಳ್ತಿದ್ಲು. ನನಗೆ ಸ್ವಲ್ಪ ಲೈಕ್ ಆಯಿತು. ದನಿನ ಮುರುಡೇಶ್ವರ ದೇವಸ್ಥಾನ ಕರ್ಕೊಂಡು ಹೋಗಿ ಬಂದ್ರಿ ಅವರು. ನನಗೆ ಹೋಗೋಕ್ಕಾಗಲಿಲ್ಲ. ದೇವಸ್ಥಾನದಿಂದ ಬಂದು ಅಪ್ಪ ಮಗಳಿಬ್ಬರನ್ನು ಮಲಗಿದ್ರು. ತುಂಬ ಬಿಸಿಲಲ್ಲ, ಈಗ ಸುಸ್ತಾಗಿತ್ತು ಇಬ್ರಿಗೂ. ದನಿ ಫೇವ್ರೇಟ್ ಅಂತ ಹೇಳಿ ಪಾಯಸ ಮಾಡಿದ್ದೆ, ಸಾಬಕ್ಕಿ ಮತ್ತು ಕ್ಯಾರೆಟ್ ಹಾಕಿ. ಹಾಗೆ ಕೋಳಿ ಸುಕ್ಕ ಮತ್ತು ದಾಲ್ ಮಾಡಿದ್ರು. ದನಿ ಆದ್ಮೇಲೆ ಊಟ ಮಾಡಿಸ್ದೆ ಅಂತ ಹೇಳಿದ್ರೆ ನಾನು ಬ್ಯಾಡಂತೆ. ಪಪ್ಪನೇ ಊಟ ಮಾಡಿಸ್ಬೇಕು ಅಂತ ಹೇಳಿ ಪಪ್ಪನ ಹತ್ರನೇ ಮಾಡಿಸ್ಕೊಂತಿದ್ಲು. ಈ ಊಟ ಪಪ್ಪನೇ ಮಾಡಿಸ್ಬೇಕಂಬ್ರು. ಹಾಂ, ಪಪ್ಪನ ಡ್ಯೂಟಿ ಅದು. ಮಗ, ನಿಂಗೆ ಮಮ್ಮಿ ಅಂದ್ರೆ ಇಷ್ಟ ಅಲ್ಲಗನ್ನ? ಸ್ವಲ್ಪ ಇಷ್ಟ ಅಲ್ಲ? ಸಬ್ಸ್ಕ್ರೈಬ್ ಮಾಡಿ ಅಮ್ಮ. ಹಾಯ್ ಮಾಡು. ದನಿ ಇವತ್ತು ಯಾರು ಬರ್ತಡೆ? ಮಮ್ಮಿದ, ಲವಿಕಂದ, ನಿಂದು, ಪಪ್ಪಂದ, ನಿಂದು, ನಿಂದ. ನಿಂದು ಮಗ. ಲವಿ, ಲವಿ, ಮಗ ರವಿಕಾ ಇಲ್ಲಿ ನೋಡು. ಓಯ್ ಏನೋ ಚಾಪೆ ಚಿಕ್ಕದವ. ಓ ಲವಿಕಾ ನೋಡ್ದಲ್ಲ. ನಾವು 5 ಗಂಟೆಗೆಲ್ಲ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಹೇಳಿದ್ರು. ಟೈಮ್ ಆಗೋಗಿತ್ತು, ಡೆಕೋರೇಷನ್ ಮಾಡ್ತಾಯಿದ್ರು ನಾವು. ಇವ್ರು ಅದ್ರ ಮಧ್ಯೆ ನನಗೆ ನೀನು ಗೋಲ್ಡ್ ಚೈನ್ ಹಾಕ್ತಿದ್ದೆ ಅಂತ ಹೇಳಿ ಅಲ್ಲಿರೋ ಪರ್ಪರಿನ ತೆಗೆದು ಕುತ್ತಿಗೆ ಕಟ್ತಿದ್ರು. ನಾವು ಮನೆಯವರೇ ಸೆಲೆಬ್ರೇಟ್ ಮಾಡೋದ್ರಿಂದ ಮನೆಯಲ್ಲೇ ಸಿಂಪಲ್ಲಾಗಿ ನಾವೇ ಡೆಕೋರೇಷನ್ ಮಾಡ್ತಿದ್ರು. ಟೈಮ್ ಆಗ್ತಾಯಿತ್ತು. ದನಿನ ಮತ್ತು ಪುಟ್ಟನ ಮತ್ತು ಅದ್ರ ಜೊತೆ ನಾನು ಕೂಡ ರೆಡಿ ಆಗಬೇಕಿತ್ತು. ಗಡ್ಬಿಡಿ ಮಾಡಿ ಏನೋ ಒಂದು ಸಿಂಪಲ್ಲಾಗಿ ಪಟ ಅಂಥೇಳಿ ಡೆಕೋರೇಷನ್ ಮಾಡಿದ್ರು. ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಮಾಡಿದರು. ನಮ್ಮ ಮನೆಯವರು ಅಷ್ಟೇ ಸೇರಿ ಮಾಡ್ತಿದ್ರು. ದನಿ ಡ್ರೆಸ್ಗೆ ಮ್ಯಾಚ್ ಆಗೋ ಥರನೇ ಕೇಕ್ನ ಮಾಡಿಸಿದ್ರು ನಾವು. ಅವಳಿಗೆ ಕೇಕ್ ಕಟ್ ಮಾಡೋದ್ರಲ್ಲೇ ಗಡ್ಬಿಡಿ ಆಗೋಗದೆ. ಫೋಟೋಗೆ ನಿಲ್ಲು ಅಂತ ಹೇಳಿದ್ರೆ ಕೇಕ್ ಕಟ್ ಮಾಡೋಕ್ಕೆ ಹೋಗ್ತಿದ್ಲು ಅವಳು. ಹಾಗೆ ದನಿಗೆ ಆರತಿ ಎಲ್ಲ ಮಾಡಿ ನಾವು ಆಮೇಲೆ ಕೇಕ್ ಕಟ್ ಮಾಡಿದ್ರು. ವಿಡಿಯೋ ಆನ್ ಇಡು, ಸ್ಲೋ ಮೋಷನ್ ಮಾಡು. Happy birthday to you. Happy birthday to you. ದಕ್ಷು ಮಾತ್ರ ಬರ್ಡೇ ಸಾಂಗ್ನ ಚಂದ ಮಾಡಿ ಹೇಳ್ದ. ಅವ್ರ ಶಾಲೆಯಲ್ಲೆಲ್ಲ ಹೇಳ್ತಾರಲ್ಲ. ದನಿಗೆ ಇವತ್ತಿಗೆ 2 ವರ್ಷ ಕಂಪ್ಲೀಟ್ ಆಯಿತು.
ದೇವರು ಅವಳಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವಳ ಆಸೆ ಪಟ್ಟಿದ್ದೆಲ್ಲ ಸಿಗೋಗಾಗಲಿ ಅಂತ, ಯಾವಾಗಲೂ ಖುಷಿಯಾಗಿರಲಿ ಅಂತ, ಜೊತೆಗೆ ಅವಳ ಫ್ಯೂಚರ್ ಕೂಡ ತುಂಬ ಒಳ್ಳೆ ಇರಲಿ ಅಂತಲೇ ನಾವು ಆ ದೇವ್ರ ಹತ್ರ ಕೇಳ್ಕೊಳ್ತ್ರು. ಅವಳ ತಮ್ಮನ ಹತ್ರನೂ ಅವಳು ಕೇಕ್ ತಿನ್ನಿಸುವ ಅಂತ ಹೇಳಿ ಪುಟ್ಟನು ಕರ್ಕ ಬಂದು ಕೇಕ್ ತಿನ್ನಿಸ್ತಿದ್ರು. ರಕ್ಷು ದುಡ್ಡು ಕೊಡ್ತಾ ಇದ್ದ, ಕೈಗೆಲ್ಲ ಕೇಕ್ ಆಗತ್ತೆ ಅಂತ ಹೇಳಿ ಕೈ ತೊಳಿಲಕ್ಕೂ ಬಾ ಅಂತ ಕರ್ಕೊಂಡು ಹೋಗ್ತಿದ್ದ. ಶಿಲ್ಪಾನು ವ್ಲಾಗ್ ಮಾಡಿದ್ಲು. ಶಿಲ್ಪಾಸ್ ಲೈಫ್ ಸ್ಟೈಲ್ ಅಂತ ಉಂಟು, ಒಂದ್ಸಲ ಚೆಕ್ ಮಾಡಿ, ಅವಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ.
ಅದಿರ್ತ ನೋಡಿ ಬರ್ಡೇಗೆ ಎಗ್ ಪಪ್ಸ್ ಮತ್ತು ಜ್ಯೂಸನ್ನ ತರಿಸಿದ್ರು. ಬಸ್ತಿಯಲ್ಲಿ ಉತ್ರಕೊಪ್ಪ ರೋಡ್ ಹತ್ರ ಇರುವ ಜನನಿ ಸ್ವೀಟ್ಸನ್ನು ತರಿಸಿದ್ರು. ಎಲ್ಲರಿಗೂ ಕೂಡ ಪಪ್ಸ್ ಆಗಿರ್ಬೋದು, ಕೇಕು ಎಲ್ಲದೂ ಇಷ್ಟ ಆಯಿತು. ಹಾಗೆ ಹೋಮ್ ಮೇಡ್ ಚಾಕ್ಲೇಟ್ ತರಿಸಿದ್ದೆ, ಚಾಕಿನಾ ಅಂತ ಹೇಳಿ. ನನ್ನ ತಂಗಿ ಫ್ರೆಂಡು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾಳೆ. ಹೋಮ್ ಮೇಡ್ ಮತ್ತು ಪ್ರಿಸರ್ವೇಟಿವ್ ಫ್ರೀ ಇರೋದ್ರಿಂದ ಮಕ್ಕಳಿಗೆ ನಾವು ಕೊಡ್ಬೋದು. ನೀವು ಕೂಡ ಈ ಚಾಕ್ಲೇಟ್ನ ಆರ್ಡರ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಇದೆ. ವಾಟ್ಸಪ್ ಮತ್ತು ಕಾಲ್ ಮೂಲಕ ಆರ್ಡರ್ನ ಪ್ಲೇಸ್ ಮಾಡಿ. ಇದರ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ, ಒಂದ್ಸಲ ಚೆಕ್ ಮಾಡಿ. ಟೀಕೆ ಅನ್ನು ಟೀಕೆ ಹಿಂದೆ ಬರ್ತದೆ ನನ್ನ ಮಗಳಿಗೆ. ಟೀಕೆ ಅನ್ನು ಹಾಯ್, ಸಬ್ಸ್ಕ್ರೈಬ್ ಕರು, ಲೈಕ್ ಕರು. ಮತ್ತೆ ಹಾಗೆ ಎಲ್ಲರೂ ಕೂಡ ಮನೆಗೆ ಹೋದರು. ಗಿಫ್ಟ್ ಎಲ್ಲ ಬಂದಿತ್ತಲ್ಲ ಅಂತ ಹೇಳಿ ನೋಡುವ ಅಂತ ನೋಡ್ತಾ ಇದ್ರು. ಆಂಟಿ ನನ್ನ ಡ್ರೆಸ್ ಹಾಕೊಂಡಿತ್ತು, ನನ್ನ ಮಮ್ಮಿದು ಅಂತ ಹೇಳಿದ್ದೇನೆ, ಹಾಕೊಳ್ಳೋಕೆ ಬಿಡಲಿಲ್ಲ, ಬಿಚ್ಚಿಸಿದ್ಲು. ನಿಮಗೆಲ್ಲ ಈ ಬರ್ಡೇ ವ್ಲಾಗ್ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೆ. ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೆ. ಅಲ್ಲಿ ತನಕ ಟೇಕ್ ಕೇರ್.